ಅಮೆರಿಕದ ವೈಟ್ ಹೌಸ್ ಔತಣಕೂಟದಲ್ಲಿ ಗುಂಡಿನ ಸದ್ದು ಕೇಳಿಬಂದಿದೆ. ಭಾಷಣವನ್ನ ನಿಲ್ಲಿಸಿ ಬಂಕರ್ನತ್ತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಓಡಿದ್ದಾರೆ. ಇನ್ನು ಪ್ರಾಣ ಭೀತಿಯಿಂದ ಟೇಬಲ್ ಕೆಳಗೆ ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಅಡಗಿ ಕುಳಿತಿದ್ದಾರೆ. ತಕ್ಷಣವೇ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಅಲರ್ಟ್ ಆಗ್ತಾರೆ. ಟ್ರಂಪ್ಗೆ ಸುರಕ್ಷಿತವಾಗಿ ಹೊರಗೆ ಆ ಸಿಬ್ಬಂದಿ ಕರೆದೊಯ್ತಾರೆ. ವೇದಿಕೆಯಿಂದ ತಕ್ಷಣವೇ ಡೊನಾಲ್ಡ್ ಟ್ರಂಪ್ ಅವರು ನಿರ್ಗಮಿಸ್ತಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಒಂದು ಕಡೆ ಆ ಸಭಾಂಗಣದಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಕೆಲವೊಂದಿಷ್ಟು ಸೆಲೆಬ್ರಿಟಿಗಳಿದ್ದಾರೆ, ಕೆಲವು ನಾಯಕರಿದ್ದಾರೆ. ಜೊತೆಗೆ ವೇದಿಕೆ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕುಳಿತುಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಸಡನ್ ಆಗಿ ಸೌಂಡ್ ಕೇಳಿರೋದ್ರಿಂದ ಅಲ್ಲಿದ್ದವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ. ಹಾಗೆ ನಾವು ಮಾರ್ಕ್ ಮಾಡಿ ಏನು ತೋರಿಸ್ತಾ ಇದ್ದೀವಿ, ಆದರೆ ಡೊನಾಲ್ಡ್ ಟ್ರಂಪ್ ಅವರು ಆ ಸದ್ದು ಕೇಳಿದ ನಂತರದಲ್ಲಿ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಹಾಲಿವುಡ್ನ ಸೆಲೆಬ್ರಿಟಿ ಸೇರಿದಂತೆ ರಾಜತಾಂತ್ರಿಕರಿದ್ದಂತಹ ಕಾರ್ಯಕ್ರಮ ಅದು. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ನಲ್ಲಿ ರಾತ್ರಿ ನಡೆದ ಶ್ವೇತ ಭವನದ ವಾರ್ಷಿಕ ಭೋಜನಕೂಟ ಆತಂಕಕ್ಕೆ ಸಾಕ್ಷಿಯಾಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭಾಷಣಕ್ಕೂ ಮುನ್ನವೇ ಕೇಳಿಬಂದ ಗುಂಡಿನ ಸದ್ದಿನಿಂದಾಗಿ ಇಡೀ ಸಭಾಂಗಣವೇ ಅವ್ಯವಸ್ಥೆ ಉಂಟಾಯಿತು. ಒಂದು ರೀತಿ ಅಸ್ತವ್ಯಸ್ತವಾಯಿತು. ಸಾಕಷ್ಟು ಜನ ಪತ್ರಕರ್ತರು ಸೇರಿದ್ರು, ಹಾಲಿವುಡ್ನ ಸೆಲೆಬ್ರಿಟಿಗಳಿದ್ರು, ಹಿರಿಯ ರಾಜತಾಂತ್ರಿಕರಿದ್ರು. ಇವರಿಂದ ತುಂಬಿದಂಥ ಸಭಾಂಗಣದಲ್ಲಿ 5 ರಿಂದ 8 ಬಾರಿ ಗುಂಡು ಹಾರಿದ ಶಬ್ದ ಕೇಳಿಬರುತ್ತೆ. ತಕ್ಷಣವೇ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಅಲರ್ಟ್ ಆಗ್ತಾರೆ. ದಾರಿ ಬಿಡಿ, ಕೆಳಗೆ ಭಾಗಿ ಅಂತ ಹೇಳಿ ಕೂಗುತ್ತಾ ಡೊನಾಲ್ಡ್ ಟ್ರಂಪ್ ಅವರನ್ನ ವೇದಿಕೆಯಿಂದ ಸುರಕ್ಷಿತವಾಗಿ ಹೊರಗೆ ಕರೆತರ್ತಾರೆ. ಆ ಸಮಯದಲ್ಲಿ ಸಭಾಂಗಣದಲ್ಲಿದ್ದ ನೂರಾರು ಅತಿಥಿಗಳು ಪ್ರಾಣ ಭೀತಿಯಿಂದ ಟೇಬಲ್ಗಳ ಕೆಳಗೆ ಅಡಗಿ ಕುಳಿತಿದ್ದಾರೆ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಅದೃಷ್ಟವಶಾತ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಗಿರಬಹುದು, ಪ್ರಥಮ ಮಹಿಳೆ ಮೆಲಾನಿಯಾ ಟ್ರಂಪ್ ಮತ್ತು ಉಪಾಧ್ಯಕ್ಷ JD ವ್ಯಾನ್ಸ್ ಅವರಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ. ಈ ಕುರಿತು ಮಾತನಾಡೋದಕ್ಕೆ ನಿವೃತ್ತ ಸೇನಾ ಅಧಿಕಾರಿ ಆಗಿರುವಂತಹ ಕರ್ನಲ್ ವೆಂಕಟೇಶ್ ನಾಯಕ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ಧ್ವನಿ ಕೇಳಿಸ್ತಿದೆಯಾ? ನಮಸ್ಕಾರ ಮೇಡಮ್, ಧ್ವನಿ ಕೇಳಿಸ್ತಾ ಇದೆ ಸರ್. ಇನ್ನು ಡೊನಾಲ್ಡ್ ಟ್ರಂಪ್ ಮೇಲೆ ಇದು ಮೊದಲ ಬಾರಿ ಆಗ್ತಾ ಇರುವಂತಹ ಫೈರಿಂಗ್ ಅಲ್ಲ. ಆಕ್ಚುಲಿ 2 ಬಾರಿ ಇದೇ ರೀತಿಯಾಗಿ ನಡೆದಿದೆ. ಒಂದು ಕಡೆ ಇದು ಭದ್ರತಾ ವೈಫಲ್ಯ ಆಗಿರಬಹುದಾ ಅಥವಾ ಟ್ರಂಪ್ ಅವರನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತಹ ದಾಳಿ ಅಂತನಾ, ಏನ್ ಹೇಳ್ತೀರಾ ಸರ್? ಈಗ ಅವ್ರದ್ದು ಟ್ರಂಪ್ ಸ್ಪೆಷಲಿ ಏನಂತಂದ್ರೆ ಆಫ್ಟರ್ ದಿಸ್ ಇರಾನ್ ವಾರ್ ವೆರಿ ಪೊಟೆನ್ಷಿಯಲ್ ಟಾರ್ಗೆಟ್ ಫಾರ್ ಅಸಾಸಿನೇಷನ್. ಯಾಕಂದ್ರೆ ಎಲೆಕ್ಷನ್ ಟೈಮ್ದಲ್ಲಿ ಒಂದ್ಸಲ ನ್ಯಾರೋಲಿ ಎಸ್ಕೇಪ್ ಆದ್ರು. ಆಮೇಲೆ ಯುದ್ಧ ಆಗ್ಬೇಕಾದ್ರೆ ಸ್ಟಾರ್ಟಿಂಗ್ದಾಗ ಒಂದು ಇರಾನ್ ಸ್ಟೇಟ್ಮೆಂಟ್ ಬರ್ತಾ ಇದ್ವು, ಏನಂತಂದ್ರೆ ನಮ್ಮೆಲ್ಲ ಸ್ಲೀಪರ್ ಸೆಲ್ಸ್ ಆಕ್ಟಿವ್ ಇದೆ, ಈ ಸಲ ಏನಪ್ಪಂದ್ರೆ ಬುಲೆಟ್ ಮಿಸ್ ಆಗೋದಿಲ್ಲ ನಿಮ್ಗೆ ಅಂತಕೊಂಡು ಆ ಟೈಪ್ ಇರ್ತಿತ್ತು. ಬಟ್ ಈ ಇನ್ಸಿಡೆಂಟ್ ಸ್ಯಾಟರ್ಡೆ ನೈಟ್ ಆದದ್ದು ಅದು ಹೋಟೆಲ್ ಹಿಲ್ಟನ್ ಅಂತಕೊಂಡು, ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ವೈಟ್ ಹೌಸ್, ಬಟ್ ಅದು ಆ ಇವೆಂಟ್ಗೆ ವೈಟ್ ಹೌಸ್ ಡಿನ್ನರ್ ಅಂತಾನೆ ರೆಫರ್ ಮಾಡ್ತಾರೆ. ಯಾಕಂದ್ರೆ ಇದು ಪೊಲಿಟಿಕಲ್ ಲೀಡರ್ಸ್ ಮತ್ತು ಪ್ರೆಸ್ ಪೀಪಲ್ ಅವ್ರದ್ದು ಏನಂತಂದ್ರೆ ಇದು ಮೀಟಿಂಗ್ ಇದು. ಆ ಟೈಮ್ದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಒಬ್ಬ ಶಾರ್ಟ್ ಗನ್ ಯೂಸ್ ಆಗಿದೆ. ಅದು ಲೌಡ್ ಸೌಂಡ್ ಬಂದ ಕೂಡಲೇ ದೆನ್ ಇವ್ರ ಪ್ರೆಸಿಡೆಂಟ್ ಟ್ರಂಪ್ ಒಂದು ಸೀಕ್ರೆಟ್ ಪ್ಲೇಸ್ಗೆ ಸೆಕ್ಯೂರಿಟಿ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ, ಅವ್ರನ್ನೆಲ್ಲ ಯೂಸ್ ಮಾಡಿದ್ದಾರೆ. ಬಟ್ ನಾಟ್ ಇನ್ ವೈಟ್ ಹೌಸ್, ಬಟ್ ಇಟ್ ಇಸ್ ಹೋಟೆಲ್ ಹಿಲ್ಟನ್ ಅಂತ ಹೊಂದಿರ್ಬೇಕಾದ್ರು. ಓಕೆ ಸರ್, ಹೇಳ್ತಾ ಇದ್ರಿ ಹಾಗೆ ಈಗ ಈ ಹಿಂದೆಯೂ ಕೂಡ ಈ ರೀತಿ ಅಟ್ಯಾಕ್ ಆಗಿತ್ತು ಅನ್ನೋದು ಒಂದು ಭಾಗ. ಆದ್ರೆ ಇನ್ನು ಈ ಯುದ್ಧದ ವಿಚಾರಕ್ಕೆ ಬಂದ್ರೆ ಅಮೆರಿಕಾದವರೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಆ ಯುದ್ಧ ಆಗ್ತಾ ಇರೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ನಡೆ ಏನಿದೆ ಅದಕ್ಕೆ ಸಾಕಷ್ಟು ಆಪೋಸ್ ಮಾಡ್ತಾರೆ. ಸೊ ಇದರಿಂದ ಯುದ್ಧಕ್ಕೆ ಏನಾದ್ರೂ ಲಿಂಕ್ ಇದೆಯಾ, ಹೇಗೆ ಅಂತ ಹೇಳಿ? ಎಸ್ ಸೋ ಮೆನಿ ರೀಸನ್ಸ್ ಇದೆ ಇದಕ್ಕೆ. ಏನಂತಂದ್ರೆ ಕೇವಲ ಯುದ್ಧ ಅಷ್ಟೇ ಅಲ್ಲ, ಅಲ್ಲಿ ಇರ್ತಕ್ಕಂಥ ನೀತಿ ಅಮೆರಿಕದ ಏನಂತಂದ್ರೆ ತಗೊಂಡಂತ ಸ್ಟೆಪ್ದಿಂದ ಏನಂತಂದ್ರೆ ಅಮೆರಿಕಾಗೆ ಆಸ್ ಎ ಸೂಪರ್ ಪವರ್, ಆಸ್ ಎ ಸ್ಟೇಟ್ಗೆ ಬಹಳಷ್ಟು ಧಕ್ಕೆ ಬಂದಿದೆ. ಸೊ ಆ ಟೈಪ್ ಇರೋದ್ರಿಂದ ಶೂಟರ್ ಕ್ಯಾನ್ ಬಿ ಎನಿಬಡಿ. ಏನಂತಂದ್ರೆ ಈಗ ಅಮೆರಿಕದಲ್ಲಿ ಇದು ಫಸ್ಟ್ ಟೈಮ್ ಆಗ್ತಾ ಇಲ್ಲ. ಏನಪ್ಪ, ರೊನಾಲ್ಡ್ ರೇಗನ್ ಶೂಟ್ ಆಗಿ ಎಸ್ಕೇಪ್ ಆದ, ನ್ಯಾರೋಲಿ ಎಸ್ಕೇಪ್ ಆದ, ಮತ್ತೆ ಪ್ರೆಸಿಡೆಂಟ್ ಅಬ್ರಾಹಂ ಲಿಂಕನ್ ಮತ್ತು ಜಾನ್ ಎಫ್ ಕೆನಡಿ ಇಬ್ಬರಿಗೂ ಶೂಟ್ ಆಗಿ ಅವ್ರು ದೇ ಡೈಡ್. ಸೊ ಇಟ್ ಈಸ್ ವೆರಿ ಕಾಮನ್. ಮತ್ತೆ ಅಲ್ಲಿ ಗನ್ ಕಲ್ಚರ್ ಇದೆ. ಇದಕ್ಕೆ ಮೊದಲು ಇನ್ಸಿಡೆಂಟ್ಸ್ ಎಷ್ಟೋ ಕೇಳಿರ್ಬೋದು. ಅಂದ್ರೆ ನಾಟ್ ಟೆರರ್ ಲಿಂಕ್ಡ್, ಬಟ್ ಇದು ಮೆಂಟಲಿ ಸಿಕ್ ಅಂದ್ರೆ ಮೆಂಟಲ್ ಅಸೈಲಮ್ನಿಂದ ಬಂದವರು ಅಂಥವ್ರು ಏನಂತಂದ್ರೆ ಈ ಒಂದು
ಅಸಾಸಿನೇಷನ್ ಅಟೆಂಪ್ಟ್ ಮಾಡಿದ್ರು. ಸೊ ಈ ಟೈಪು ಅಲ್ಲಿ ಗನ್ ಈಸಿಲಿ ಸಿಗ್ತದೆ, ನಮ್ಮಂಗೆ ಲೈಸೆನ್ಸ್ಡ್ ಗನ್ಸ್ ಅವು ಇರೋದಿಲ್ಲ ಅಲ್ಲಿ. ಸೊ ಆ ಟೈಪ್ ಆಗಿ ಈ ಟೈಪ್ ಶೂಟಿಂಗ್ ಇನ್ಸಿಡೆಂಟ್ಸ್ ಅಮೆರಿಕದಲ್ಲಿ ಆಗೋದು ಕಾಮನ್. ಬಟ್ ಅಮೆರಿಕನ್ಸೇ ಮಾಡ್ತಾರೋ ಯಾರಾದ್ರೂ ಹೊರಗಿನ ಸ್ಲೀಪರ್ ಸೆಲ್ಸ್ ಆಕ್ಟಿವೇಟ್ ಆಗಿದ್ದಾರೋ ಇಟ್ ಇಸ್ ಏನಂತಂದ್ರೆ ಈಗ ಇಷ್ಟು ಬೇಗ ಹೇಳಕ್ ಆಗೋದಿಲ್ಲ. ಓಕೆ, ಅಂದ್ರೆ ಟ್ರಂಪ್ ಅವರು ಕೊಡ್ತಿರೋಂಥ ಸ್ಟೇಟ್ಮೆಂಟ್ಗಳೇ ಅವ್ರಿಗೆ ಮುಳುವಾಗ್ತಾ ಇದೆಯಾ ಅಂತ? ಎಸ್ ಎಸ್ ಎಸ್. ಯಾಕಂದ್ರೆ ಇಡೀ ವರ್ಲ್ಡ್ ನ ಬಟ್ ಡೇ ಬೈ ಡೇ ಈಸ್ ನಾಟ್ ಸ್ಪೇರಿಂಗ್. ಏನಪ್ಪಾ ಅಂದ್ರೆ ಕೆಲವೊಂದು ಎಲ್ಲ ಪ್ರೆಸಿಡೆಂಟ್ಸ್ ಬಗ್ಗೆ, ಪ್ರೈಮ್ ಮಿನಿಸ್ಟರ್ಸ್ ಬಗ್ಗೆ ಏನ್ ಬೇಕಾದ್ರೂ ಅಂದ್ರೆ ಅಗ್ರಿ ಲೂಸ್ ಸ್ಟೇಟ್ಮೆಂಟ್, ಅದ್ರ ಲೂಸ್ ಕೆನನ್ ಅಂತ ಹೇಳ್ತಾರೆ. ಅದಕ್ಕೆ ಏನಂತಂದ್ರೆ ಬಾಯಿಗೆ ಭದ್ರತೆ ಇಲ್ಲ, ನಾಲಿಗೆ ಏನಪ್ಪ ಅಂದ್ರೆ ಹೆಂಗ್ ಬೇಕಂಗಟ್ಟರ್ ಅನ್ನತದ ಟ್ರಂಪ್ದು. ಏನಾದ್ರೂ ಆಗ್ಬೋದು, ಯಾಕಂದ್ರೆ ಈಸ್ ಅ ವೆರಿ ಅಂದ್ರೆ ಪೊಟೆನ್ಷಿಯಲ್ ಟಾರ್ಗೆಟ್ ಫಾರ್ ಅಸಾಸಿನೇಷನ್. ಓಕೆ ಸರ್, ಅಂದರೆ ಈಗಾಗಲೇ ಸಾಕಷ್ಟು ಭದ್ರತೆ ಇದ್ರೂ ಕೂಡ ಈ ರೀತಿ ಆಗದೆ. ಸೊ ಈಗ ಅಫ್ಕೋರ್ಸ್ ಆತಂಕ ಅನ್ನೋದು ಮತ್ತಷ್ಟು ಹೆಚ್ಚಾಗಿರುತ್ತೆ. ಸೊ ಇನ್ನಷ್ಟು ಸೆಕ್ಯೂರಿಟಿ ಏನಾದರೂ ಅಲರ್ಟ್ ಮಾಡ್ತಾರೆ ಹೇಗೆ ಅಲ್ಲಿ? ಇಲ್ಲ, ಅಮೆರಿಕನ್ ಸೆಕ್ಯೂರಿಟಿ ಬಹಳ ಟೈಟ್ ಇದೆ. ಎಷ್ಟು ಈಸಿಯಾಗಿ ಏನಂತಂದ್ರೆ ಇಟ್ ಇಸ್ ನಾಟ್ ಏನಂತಂದ್ರೆ ಪಾಸಿಬಲ್. ಯಾಕಂದ್ರೆ ಅಲ್ಲೇ ವೈಟ್ ಹೌಸ್ನಾಗ ಒಂದು ಬಂಕರ್ ಇದೆ. ಸೊ ಈ ಟೈಪ್ ಏನಾದ್ರು ಇನ್ಸಿಡೆಂಟ್ ಆದ್ರೆ ನಾಟ್ ದಿಸ್ ಟೈಮ್, ಎನಿ ಟೈಮ್ ಆದ್ರೂ ಸಾಕಷ್ಟು ಅಲ್ಲಿ ಸೆಕ್ಯೂರಿಟಿ ಬಹಳ ಟೈಟ್ ಇದೆ. ಯಾಕಂದ್ರೆ ಅಷ್ಟು ಈಸಿಯಾಗಿ ಎಲಿಮಿನೇಟ್ ಮಾಡಕ್ ಆಗೋದಿಲ್ಲ. ಓಕೆ, ಸೊ ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಈಗ ಮಾತುಕತೆ ಅಂತ ಬಂದಾಗ ಫಸ್ಟು ಅಮೇರಿಕಾನೇ ಡೊನಾಲ್ಡ್ ಟ್ರಂಪ್ ಅವರೇನೆ ಅವ್ರ ಸಂಧಾನಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅದಾದ್ರ ಮೇಲೆ ಯುದ್ಧ ಇದೇ ರೀತಿ ನಿಲ್ಬಹುದು ನಿಲ್ಲಲ್ಲ ಅನ್ನುವಂಥ ಒಂದಿಷ್ಟು ಗೊಂದಲದ ನಡುವೆ ಸದ್ಯ ಇರಾನೇ ಮುಂದೆ ಹೋಗಿದ್ರೂ ಕೂಡ ಈಗ ಪಾಕಿಸ್ತಾನಕ್ಕೆ ಅಮೆರಿಕ ಎಲ್ಲೋ ಒಂದು ಕಡೆ ಒಪ್ಪಿಗೆ ಸೂಚನೆಯನ್ನು ನೀಡ್ತಾ ಇಲ್ಲ, ನಿಯೋಗವನ್ನು ನಾವು ಅಲ್ಲಿ ಕಳಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಏನು ಅಂತ ಹೇಳಿ? ಇವು ವಾರದಲ್ಲಿ ಇದು ಕಾನ್ಫ್ಲಿಕ್ಟಿಂಗ್ ಸ್ಟ್ಯಾಂಡ್, ಕಾನ್ಫ್ಲಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಇವೆಲ್ಲ ಏನಂತಂದ್ರೆ ಇವು ಪ್ರೆಷರ್ ಟ್ಯಾಕ್ಟಿಕ್ಸ್. ಏನಂತಂದ್ರೆ ಆಕ್ಚುಲಿ ಸೀಸ್ ಫೈರ್ ಕಾಲ್ ಮಾಡಿದ್ದೆ ಅಮೆರಿಕ ಕಾಲ್ ಮಾಡಿದ್ದಾರೆ ಮೊದಲು. ಆಮೇಲೆ ಸೀಸ್ ಫೈರ್ ನೀವು ಸೀಕ್ವೆನ್ಸ್ ನೋಡ್ತಾ ಇದ್ದಾರೆ. ಮೊದಲು 2 ದಿವಸ ಸೀಸ್ ಫೈರ್ ಇತ್ತು, ಆಮೇಲೆ 5 ದಿವಸ ಆಯ್ತು, ಅದು 5 ದಿವಸದಿಂದ 10 ದಿವಸ ಆಯ್ತು, ಅದಾದ ನಂತರ 2 ವಾರ ಆಯ್ತು. ಸೊ ಈ ತರ ಆಗಿ ಇದು ಸೀಸ್ ಫೈರ್ ಟೈಮ್ಸ್ ಅಲ್ಲಿನೂ ಬೋತ್ ಸೈಡ್ಸ್ ಏನಪ್ಪಾ ಅಂದ್ರೆ ಹಾರ್ಮೋಸ್ ಇದರಲ್ಲಿ ನೇವಲ್ ಬಿಲ್ಡಪ್ ಮತ್ತೆ ಏನಪ್ಪಾ ಅಂದ್ರೆ ಏರ್ ಫೋರ್ಸ್ ಮಿಸೈಲ್ಸ್ ಬಿಲ್ಡಪ್ ಅವೆಲ್ಲ ಜನರಲ್ ಏನಪ್ಪಾ ಅಂದ್ರೆ ಗಲ್ಫ್ ಇದರಲ್ಲಿ ಆಗ್ತಾ ಇದೆ. ದಟ್ ಮೀನ್ಸ್ ಇದು ಯುದ್ಧ ಸ್ಟಾರ್ಟ್ ಆಗಿ ಮತ್ತೆ ಎಸ್ಕಲೇಟ್ ಆಗ್ತದಂತ ಒಂದು ಸೈಡ್ ಇದ್ರೆ, ಇನ್ನೊಂದು ಸೈಡ್ ಮಾತುಕತೆಗೆ ಏನಪ್ಪಾ ಅಂದ್ರೆ ಒಂದು ಪ್ರೆಷರ್ ಬಿಲ್ಡಪ್ ಮಾಡಿ ಇರಾನ್ ಹೆಂಗಾದ್ರೂ ಮಾಡಿ ಸರೆಂಡರ್ ಮಾಡೋಂಗ ಅಥವಾ ಈಲ್ಡ್ ಆಗೋಂಗ ಅದು ಮಾಡ್ತಕ್ಕಂಥ ಪ್ರೆಷರ್ ಟ್ಯಾಕ್ಟಿಕ್ಸ್ ಅಲ್ಲಿ ಇದಂತೂ ಇದೆ. ದಟ್ ಇಸ್ ಕ್ಲಿಯರ್ಲಿ ಸೀನ್. ಯಾಕಂದ್ರೆ ಫೋರ್ಸಸ್ ಬಿಲ್ಡಪ್ ಬೋತ್ ಸೈಡ್ಸ್, ನಾಟ್ ಓನ್ಲಿ ಫ್ರಮ್ ಅಮೆರಿಕ ಸೈಡ್ಸ್ ಇದಾಗ್ತದೆ. ಮಾತುಕತೆ ನೋಡ್ಬೇಕು. ಈಗ ಆಲ್ರೆಡಿ ಏನಂತಂದ್ರೆ ಈ ಫಾರಿನ್ ಮಿನಿಸ್ಟರ್ ಆಫ್ ಇರಾನ್ ಪಾಕಿಸ್ತಾನದಲ್ಲಿ ಇದು ಮಾಡ್ಕೊಂಡು ಅದು ನೆಕ್ಸ್ಟ್ ಈಗ ರಷ್ಯಾಗೆ ಹೋಗ್ತಾರ. ಅಲ್ಲಿ ರಷ್ಯಾ ಮತ್ತೆ ಚೈನಾ ಯಾವ ತರ ಸ್ಟ್ಯಾಂಡ್ ತಗೋತಾರ ನೋಡ್ಬೇಕು. ಮಾತುಕತೆ ಯಾವ ಡೈರೆಕ್ಷನ್ ದಲ್ಲಿ ಹೋಗುತ್ತೆ ಅನ್ಬೋದು. ಬಟ್ ಮಾತುಕತೆ ಮಾತ್ರ ಡೆಫಿನೆಟ್ಲಿ ಆಗ್ತಾವೆ. 3rd ರೌಂಡ್, 4th ರೌಂಡ್, 5th ರೌಂಡ್ ಒಂದು ಮತ್ತೆ ಅದು ಸಾಧ್ಯತೆ ಜಾಸ್ತಿ ಇದೆ. ಬಟ್ ಯಾರು ಬರ್ತಾರೆ ಮಾತುಕತೆಗೆ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.